ರೀತಿ ನಾವು ನೋಡ್ತೀವಿ. ಸೊ ಮೇ ಬಿ ಅವರಿಗೆ ಅಷ್ಟು ಡ್ರೈವಿಂಗ್ ನೈಪುಣ್ಯತೆ ಇಲ್ಲ. ಮತ್ತು ಸೀಟ್ ಬೆಲ್ಟ್ ಇಲ್ಲದೆ ಬಹಳಷ್ಟು ಜನ ಈಗ ಕಾರ್ನಲ್ಲಿ ಸಾವು ಆಗ್ತದೆ. ಆ 35ಕ್ಕಿಂತ ಜಾಸ್ತಿ ಆಗಿದ್ರೆ ನಮಗೆ ಸ್ವಲ್ಪ ಆತಂಕ ಸ್ಟಾರ್ಟ್ ಆಗೋದಕ್ಕೆ, ಇಷ್ಟು ಜನ ಯಾಕೆ ಸಾಯ್ತಾ ಇದ್ದಾರೆ, ಏನು ಮಾಡಬೇಕು, ಎನಾಲಿಸಿಸ್ ಮಾಡಬೇಕು. ಸರ್, ನಿನ್ನೆ ನೀವೊಂದು ಟ್ವೀಟ್ ಮಾಡಿದ್ದೀರಾ, 51 ಜನ ಕಳೆದ 24 ಗಂಟೆಯಲ್ಲಿ ಬಲಿಯಾಗಿದ್ದಾರೆ ರಸ್ತೆ ಅಪಘಾತಕ್ಕೆ ಅಂತ. ಕಾರಣಗಳು ಏನೇನಿರ್ಬೋದು ಸರ್? ಈಗ ನಾವು 51 ಜನ ಸತ್ತಿದ್ದಾರೆ. ಹೆಚ್ಚಾಗಿ ರಾತ್ರಿ ವೇಳೆ ಈ ಅಪಘಾತಗಳು ಜಾಸ್ತಿ ಆಗಿವೆ. ಮತ್ತು ಅತಿ ವೇಗದಿಂದ, ಮತ್ತು ಭಾಳಷ್ಟು ಕಡೆ ನಾವು ನೋಡಿದ್ದೀವಿ ಈ ಜನ ಅವರು ರೆಸ್ಟ್ ತೊಗೊಳ್ಳದೆ ಅವರು ಪ್ರಯಾಣ ಮಾಡಿದ್ದಾರೆ. ಈ ಡ್ರೈವರ್ಸ್ ಏನಿದ್ದಾರೆ ಅವ್ರಿಗೆ ಸರಿಯಾಗಿ ರೆಸ್ಟ್ ಸಿಗೋದಿಲ್ಲ. ಮತ್ತು ಒಳ್ಳೆಯ ರೋಡ್ ಇರುತ್ತದೆ, ಅಲ್ಲಿ ಬಹಳ ವೇಗದಿಂದ ಅವರು ಹೋಗ್ತಾರೆ. ಅವರು ಮತ್ತೆ ಅವ್ರಿಗೆ ಕಂಟ್ರೋಲ್ ಸಿಗಲ್ಲ. ಮತ್ತು ನಿನ್ನೆ ಹಾಸನದಲ್ಲಿ ಏನು ಘಟನೆ ಆಗಿದೆ, ಅಲ್ಲಿ ಬ್ರೇಕ್ ಕೂಡ ಮಾಡಿಲ್ಲ ಡ್ರೈವರ್ ಏನಿದ್ದಾನೆ. ಸೊ ಇದು ನಮ್ಮ ಪ್ರಕಾರ ನಮಗೆ ಅನ್ನಿಸುತ್ತೆ ಬೇಸಿಕಲಿ ನಾವು ಒಂದು ಸೇಫ್ ಡ್ರೈವಿಂಗ್ ಬಗ್ಗೆ ಕಾಳಜಿ ವಹಿಸ್ಕೊಳ್ಳಲ್ಲ, ಅದ್ರ ಸಲುವಾಗಿ ಇದು ಆಗುತ್ತೆ. ಭಾಳ ಸರ್ತಿ ಪಾದಚಾರಿಗಳು ಕೂಡ 4 ಸತ್ತಿದ್ದಾರೆ. ಪಾದಚಾರಿಗಳು ಅಲ್ಲಿ ನ್ಯಾಷನಲ್ ಹೈವೇಲಿ ಇಲ್ಲಿ ಇರ್ತದೆ, ಅಲ್ಲಿ ಅಂಡರ್ ಪಾಸೇಜ್ ಅದು ಕನ್ಸ್ಟ್ರಕ್ಷನ್ ಆಗಿಲ್ಲ. ಮತ್ತು ನ್ಯಾಷನಲ್ ಹೈವೇ ಅವರು ಕೆಲವು ಕಡೆ ಓವರ್ ಬ್ರಿಡ್ಜ್ ಅದು ಮಾಡಬೇಕು. ಅಲ್ಲಿ ಪಾದಚಾರಿಗಳು 2 ಕಡೆ ಇದು ರಸ್ತೆದು 2 ಕಡೆ ಊರುಗಳು ಇವೆ, ಮತ್ತು ಅವ್ರಿಗೆ ಕೆಲಸ ಸಲುವಾಗಿ ಹೋಗ್ತಾರೆ. ಇದರ ಸಲುವಾಗಿ ಆಗ್ತಾ ಇದೆ. ಮತ್ತು ಹೆಲ್ಮೆಟ್ ವಿಷಯ ಬಗ್ಗೆ ಕೂಡ ನಾವು ಹೇಳಬೇಕು. ಭಾಳಷ್ಟು ಜನ ಏನು ಸಾಯ್ತಾರೆ, ಈ 2 ವೀಲರ್ನವ್ರು ಸಾಯ್ತಾರೆ, ಅವರು ಬಹಳ ಜನಕ್ಕೆ ಹೆಲ್ಮೆಟ್ ಇರೋದಿಲ್ಲ. ಸೊ ನಾವು ಇದು ಗಮನಿಸ್ತಾ ಇದ್ದೀವಿ. ಇದು 2-3 ಕಾರಣ. ಮೇನ್ ಕಾರಣ ಅದಕ್ಕೆ ಡ್ರೈವರ್ದು ಒಂದು ಆಗುತ್ತೆ, ಅದು ಅತಿ ವೇಗದಿಂದ, ಮತ್ತು ನಾವು ಹೇಳ್ಬೋದು ರ್ಯಾಶ್ ಆ್ಯಂಡ್ ರೆಕ್ಲೆಸ್ ಡ್ರೈವಿಂಗ್ ನಾನು ಕರಿತೀವಿ. ಮತ್ತು ರ್ಯಾಶ್ ಆ್ಯಂಡ್ ರೆಕ್ಲೆಸ್ ಡ್ರೈವಿಂಗ್ ಅದು ಮೇನ್ ಕಾರಣ. ಆನಂತರ ನಾವು ನೋಡೋದು ಕೆಲವು ಸಂದರ್ಭದಲ್ಲಿ ಇರ್ತದೆ ವಿಜಿಬಿಲಿಟಿದು ಸಮಸ್ಯೆ ಇರ್ಬೋದು, ನೈಟ್ ಟೈಮ್ ಅದು ಇರ್ತದೆ. ಮೂರನೇ ಇರೋದಕ್ಕೆ ಅದು ಎಸ್ಟಿಮೇಷನ್ಗೆ ಈಗ ಓವರ್ಟೇಕ್ ಮಾಡುವಾಗ ಭಾಳ ಸಂದರ್ಭದಲ್ಲಿ ಸಮಸ್ಯೆ ಆಗಿದೆ. ನಿನ್ನೆ ಮಧ್ಯಾಹ್ನ ಅಲ್ಲಿ ರಾಮನಗರದಲ್ಲಿ ಒಂದು ಅಪಘಾತ ಆಯಿತು. ಅಲ್ಲಿ 2 ಮೋಟರ್ ಸೈಕಲ್ ಮೇಲೆ ಯಾರಿದ್ರು, ಅವರು KSRTC ಬಸ್ಸಿಂದ ಅದು ಸತ್ತಿದ್ದಾರೆ. ಇದು ನಾವು ನೋಡ್ತೀವಿ. ಸೊ ಮೇ ಬಿ ಅವರಿಗೆ ಅಷ್ಟು ಡ್ರೈವಿಂಗ್ ನೈಪುಣ್ಯತೆ ಇಲ್ಲ, ಅವ್ರಿಗೆ ಕಂಟ್ರೋಲ್ ಇರಲ್ಲ. ಸೊ ಈಗ ಯಾವಾಗ ನಮ್ಮ ಪ್ರಕಾರ ರೋಡ್ ಮೇಲೆ ಬರ್ತಾರೆ, ವಿಶೇಷವಾಗಿ ಯಾವಾಗ ನ್ಯಾಷನಲ್ ಹೈವೇ ಮತ್ತು ಇದು ಹೆದ್ದಾರಿ ಅಥವಾ ರಾಷ್ಟ್ರೀಯ ಹೆದ್ದಾರಿ, ಸ್ವಲ್ಪ ನಮ್ಮ ಪ್ರಕಾರ ಒಂದು ಎಚ್ಚರಿಕೆಯಿಂದ ಡ್ರೈವಿಂಗ್ ಮಾಡಬೇಕು, ಅದು ನೋಡಬೇಕು. ಮತ್ತು ಗಾಡಿಗಳಲ್ಲಿ ಏನು ಪ್ರಯಾಣಿಕರಿರ್ತಾರೆ ಅವರು ಆತುರದಲ್ಲಿ ಇರಬಾರ್ದು. ಇಲ್ಲ ಗಂತವ್ಯಕ್ಕೆ ನಾವು ಎಲ್ಲಿ ಡೆಸ್ಟಿನೇಷನ್ ಇದೆ ನಾವು ತಕ್ಷಣ ಅಲ್ಲಿ ತಲುಪಿಸಬೇಕು, ಅದು ನಮ್ಮ ಪ್ರಕಾರ ಭಾವನೆ ಇರಬಾರ್ದು. ಆ ಡ್ರೈವರ್ ಏನಿರ್ತಾನೆ ನೈಟ್ ಟೈಮ್ ಅವ್ನಿಗೆ ರೆಸ್ಟ್ ಇರಲ್ಲ, ಅವ್ರಿಗೆ ನಿದ್ದೆ ಬರುತ್ತೆ. ಸೊ ಅವ್ರಿಗೆ ನಮ್ಮ ಪ್ರಕಾರ ಬ್ರೇಕ್ ತೊಗೊಂಡು ಅವ್ರಿಗೆ ನೀರು ಕುಡಿಯೋದು, ಚಹಾ ಕುಡಿಯೋದು, ಸ್ವಲ್ಪ ನಮ್ಮ ಪ್ರಕಾರ ಆಸ್ಪತ್ರೆ ಕೊಡಬೇಕು. ಮತ್ತು ಅವರು ಕೂಡ ನೋಡ್ತಾ ಇರಬೇಕು. ಅದೇನಾಗುತ್ತೆ, ನೈಟ್ ಟೈಮ್ ಎಲ್ಲರೂ ಮಲ್ಕೊಳ್ತಾ ಇರ್ತಾರೆ, ಡ್ರೈವರ್ಗೆ ಏನಾಗುತ್ತೆ ಅವರು ಆ ಡ್ರೈವ್ ಮಾಡ್ಕೊಂಡು ಅವನು ಹೋಗ್ತಾನೆ. ಒಬ್ಬರು ನಮ್ಮ ಪ್ರಕಾರ ಕನಿಷ್ಠ ಪಕ್ಷ ಅದು ಯಾರು ಮುಂದೆ ಕೂತಿರ್ತಾನೆ ಅವನು ಕೂಡ ಅಷ್ಟೇ ಜಾಗರೂಕತೆಯಿಂದ ಇರಬೇಕು, ಅದು ನಮ್ಮ ಪ್ರಕಾರ ನೋಡಬೇಕು. ಮತ್ತು ಸೀಟ್ ಬೆಲ್ಟ್ ಇಲ್ಲದೆ ಬಹಳಷ್ಟು ಜನ ಈಗ ಕಾರ್ನಲ್ಲಿ ಸಾವು ಆಗ್ತದೆ. ನಾವು ಈಗ ಮೈಸೂರು ಹೆದ್ದಾರಿನಲ್ಲಿ 23,000 ಕೇಸ್ ರಿಜಿಸ್ಟರ್ ಆಗಿದೆ, 17,000 ಕೇಸ್ ವಿದೌಟ್ ಸೀಟ್ ಬೆಲ್ಟ್ ನಾವು ನೋಡಿದ್ವಿ, ಈಗ ರೆಕಾರ್ಡ್ ಆಗಿದೆ. ಸೊ ಅದರ ಅರ್ಥಾಗಿ ಒಂದು ಜನ 100, 110, 120 ಮೇಲೆ ಅಲ್ಲಿ ಹೋಗ್ತಾ ಇರ್ತಾರೆ, ಆದರೆ ಸೀಟ್ ಬೆಲ್ಟ್ ಹಾಕಿರೋದಿಲ್ಲ. ಇದೆಲ್ಲ ಮೇಲಿನ ಮೇಲೆ ನಾವು ಹೇಳ್ತಾ ಇರ್ತೀವಿ. ಅದಕ್ಕಾಗಿ ಕೂಡ ಟ್ವೀಟ್ ನಾವು ಮಾಡಿದ್ದಕ್ಕೆ ಜನಕ್ಕೆ ನಾವು ಜ್ಞಾಪಕ ಮಾಡಬೇಕು, ನಮ್ಮ ತಪ್ಪಿಂದ, ಡ್ರೈವರ್ದು ತಪ್ಪಿಂದ ಬೇರೆನವ್ರದ್ದು ಸಾವು ಆಗಬಾರ್ದು, ಡ್ರೈವರ್ದು ಸಾವು ಆಗಬಾರ್ದು. ಇದು ಜೀವ ಏನಿದೆ ಬಹಳ ಮುಖ್ಯ ಇದೆ. ಅದು ನಾವು ಒಂದು ತಾಸು ಮುಂಚೆ ಅಲ್ಲಿ ರೀಚ್ ಆಗಲಿಕ್ಕೆ ಅಥವಾ ನಾವು ಬೇಗನೆ ಅಲ್ಲಿ ಹೋಗಲಿಕ್ಕೆ, ಅದರ ಸಲುವಾಗಿ ನಮ್ಮ ಜೀವ ಹೋಗಬಾರ್ದು. ಅದೇ ರೀತಿ ಹೆಲ್ಮೆಟ್ ಧರಿಸೋದು ಆಗಲಿ, ಸೀಟ್ ಬೆಲ್ಟ್ ಹಾಕೋದು ಆಗಲಿ. ಮತ್ತು ಕುಡಿದು ಬಹಳ ಜನ ಇದು ಡ್ರೈವ್ ಮಾಡ್ತಾರೆ, ಅದರ ಸಲುವಾಗಿ ಕೂಡ ನಾವು ನೋಡಿದ್ವಿ. ಮೊನ್ನೆ ಚಿಕ್ಕಮಂಗ್ಳೂರಿನಲ್ಲಿ ನೈಟ್ ಟೈಮ್ ಆಯಿತು, ಅದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಆದರೆ ವಾಟರ್ ಬಾಟಲ್ನಲ್ಲಿ ಅದು ಮದ್ದಿದ್ದು ಅದು ಸ್ಮೆಲ್ ಬರ್ತಾ ಇದೆ. ಈ ರೀತಿ ನಾವು ನಮ್ಮ ಪ್ರಕಾರ ಮಾಡಬಾರ್ದು. ಸೊ ಇದು ಎಲ್ಲಿ 2-3 ಇದು ವಿಷಯಗಳು ಇವೆ. ಡ್ರಂಕ್ ಆ್ಯಂಡ್ ಡ್ರೈವಿಂಗ್, ಇದು ಒಂದು ಇದೆ ಓವರ್ ಸ್ಪೀಡಿಂಗ್ ಆಯಿತು, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಆಯಿತು. ಆನಂತರ ಅವರಿಗೆ ಒಂದು ನೈಪುಣ್ಯತೆ ಇರಲ್ಲ, ಅವ್ರಿಗೆ ಡ್ರೈವಿಂಗ್ ಮಾಡೋದು ಏನು ಸ್ಕಿಲ್ಸ್ ಬೇಕು, ಅದು ಸ್ಕಿಲ್ಸ್ ಇರಲ್ಲ. ಅದು ಎಲ್ಲ ಇದು ಕಾರಣ ಸಲುವಾಗಿ ಆಗ್ತಾ ಇದೆ. ನಾವು ಮೇಲಿನ ಮೇಲೆ ಜಾಗರೂಕತೆ ನಾವು ಇದು ಮಾಡ್ತಾ ಇದ್ವಿ. ಮತ್ತು ಕರ್ನಾಟಕ ಸರ್ಕಾರ ವತಿಯಿಂದ ನಾವು ನೋಡ್ತಾ ಇದ್ದೀವಿ. ಈಗ ANPR ಕ್ಯಾಮ್ರಾಸ್ ಏನಿದೆ ಅದು ಮೈಸೂರು ಹೈವೇ ಮೇಲೆ ನಾವೆಲ್ಲ ಹಾಕ್ಸಿದ್ವಿ. ಮೈಸೂರು ಸಿಟಿಗೆ ಆಗಿದೆ, ಮೈಸೂರು ಡಿಸ್ಟ್ರಿಕ್ನಲ್ಲಿ ಈಗಲೇ ಆಗಿದೆ. ಈಗ ಮುಂದಿನ ವರ್ಷ ನಾವು ತುಮಕೂರು ಹೈವೇನಲ್ಲಿ ನಾವು ಮಾಡೋಕ್ಕೆ ಇದು ಪ್ಲ್ಯಾನ್ ಮಾಡ್ತಾ ಇದ್ವಿ. ಕೋಲಾರ ಏನಿದೆ, ಇದು ತಿರುಪತಿ ಹೈವೇ, ಅಲ್ಲಿ ಕೂಡ ANPR ಕ್ಯಾಮ್ರಾ ಹಾಕ್ಸ್ಲಿಕ್ಕೆ ನಾವು ನೋಡ್ತಾ ಇದ್ವಿ. ಕನಕಪುರ ರೋಡ್ ಏನಿದೆ ಅಲ್ಲಿ ಹಾಕ್ಸ್ಲಿಕ್ಕೆ ನೋಡ್ತಾ ಇದ್ವಿ. ಇದು ನಮ್ಮ ಪ್ರಯತ್ನಗಳು ನಡೀತಾ ಏನಿದೆ. ಆದರೆ ಅದರ ಜೊತೆಗೆ ನಮ್ಮ ಪ್ರಕಾರ ರೋಡ್ ಯೂಸರ್ಸ್ ಏನಿದ್ದಾರೆ, ಪ್ರಯಾಣಿಕ ಯಾರು ಇದ್ದಾರೆ, ಅವರು ಕೂಡ ಸ್ವಲ್ಪ ನಮ್ಮ ಪ್ರಕಾರ ಒಂದು ಕಾಳಜಿ ವಹಿಸ್ಕೊಳ್ಬೇಕು, ನಮ್ಮ ಅನಿಸಿಕೆ ಇದೆ.
ಸರ್ ನೀವು ಹೇಳಿದ್ರಿ ಪಿಟ್ ಸ್ಟಾಪ್ಗಳು ತಗೋಬೇಕು, ಡ್ರೈವರ್ಸ್ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಬಾರ್ದು ಅಂತ. ಹೈವೇಲಿ ಪಿಟ್ ಸ್ಟಾಪ್ ತಗೊಳ್ಳೋದು ಕೂಡ ಒಂದು ಡೇಂಜರಸ್ ಆಗಿರುತ್ತೆ. ಇಲ್ಲ, ಅವರು ಲೇ ಬಾಯ್ ಏರಿಯಾ ಇರುತ್ತೆ, ಮತ್ತು ಎಲ್ಲ ಹೈವೇನಲ್ಲಿ ಸ್ವಲ್ಪ ನಾವು ಡಿಟೋರ್ ತೊಗೊಂಡು ಅಲ್ಲಿ ಢಾಬಾಗಳು, ಅಲ್ಲಿ ರೆಸ್ಟೋರೆಂಟ್ಗಳು ಅದೇ ಇದ್ದೇ ಇರ್ತದೆ. ಅಲ್ಲಿ ಹೋಗಿ ಅವರು ನಿಲ್ಲಿಸ್ಕೊಂಡು ಅದು ಮಾಡಬೇಕು. ಅದು ಯಾಕೆಂದರೆ ಅದು ರೋಡ್ ಪಕ್ಕದಲ್ಲಿ ಅಲ್ಲಿ ರೋಡ್ ಮೇಲೆ ನಿಲ್ಲಿಸೋದು ಅದು 100% ಮಾಡಬಾರ್ದು. ಯಾಕಂದರೆ ಅದರ ಸಲುವಾಗಿ ಬಹಳಷ್ಟು ಅಪಘಾತಗಳು ಆಗುತ್ತೆ. ಅಲ್ಲಿ ವಿಜಿಬಿಲಿಟಿ ಇರಲ್ಲ, ಹಿಂದ್ಗಡೆಯಿಂದ ಬಂದು ಅಲ್ಲಿ ಗುದ್ದು ಬಿಡ್ತಾರೆ, ಮತ್ತು ಅಲ್ಲಿ ನಮ್ಮ 4-5 ಜನ ಸತ್ತು ಹೋಗ್ತಾರೆ. ಸೊ ಅದು ಅವರು ಮಾಡಲೇಬಾರ್ದು. ಲೇಬಾಯ್ ಏರಿಯಾಕ್ಕೆ ಅಥವಾ ಅಲ್ಲಿ ಯಾರು ಢಾಬಾ ಆಗಲಿ ಅಥವಾ ಯಾರು ಹೋಟೆಲ್ ಆಗಲಿ ಅಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ಅಲ್ಲಿ ಮಾಡಬೇಕು. ಅದು ಯಾವ ನ್ಯಾಷನಲ್ ಹೈವೇ ಅಥವಾ ಎಸ್ಟೇಟ್ ಹೈವೇನಲ್ಲಿ ಯಾರು ಯಾವ ಕಾರಣಕ್ಕಾಗಿ ಸುಮ್ಮನೆ ನಿಲ್ಲಿಸಬಾರ್ದು. ಅಕಸ್ಮಾತ್ ಏನಾದರೂ ಅವ್ರಿಗೆ ಮೆಕ್ಯಾನಿಕಲ್ ಪ್ರಾಬ್ಲಮ್ ಆಗಿದರೆ ಅವರು ಟ್ರಯಾಂಗಲ್ ಹಾಕ್ಕೊಂಡು, ಟೇಲ್ ಲೈಟ್ ಹಾಕ್ಕೊಂಡು, ಮತ್ತು ಪ್ರಾಪರ್ ಕಾಷನರಿ ಅದು ಪ್ರಿಕಾಷನ್ ತೊಗೊಂಡು ಮಾತ್ರ ಅವ್ರು ನಿಲ್ಲಿಸಬೇಕು. ಅದು ಹಾಗೆ ನಿಲ್ಲಿಸಿದರೆ ಮತ್ತು ಇನ್ನೂ ನಮ್ಮ ಪ್ರಕಾರ ಜಾಸ್ತಿ ಸಮಸ್ಯೆ ಆಗೋದು ಚಾನ್ಸಸ್ ಇರುತ್ತೆ. ಸರ್ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬ ಜಾಸ್ತಿನೇ ಆಕ್ಸಿಡೆಂಟ್ಗಳಾಗಿದೆ. ಲಾಸ್ಟ್ ಇಯರ್ ರಿಪೋರ್ಟ್ ಪ್ರಕಾರ 34 ಏನೋ ಇತ್ತು ಪರ್ ಡೇ, ಇವಾಗ 51 ಅಂತಂದರೆ. ಇಲ್ಲ, 51 ನೋಡಿ, ಇದು ಈ ನಿನ್ನೆ ಆಗಿದೆ. ಅದಕ್ಕಾಗಿ ನಾನು ಟ್ವೀಟ್ ಮಾಡಿದ್ದೇನೆ. ಸಾಮಾನ್ಯವಾಗಿ ನಮಗೆ 25ರಿಂದ 35 ನಡುವೆ ಅಪಘಾತಗಳು ಇದು ಜನ ಸಾಯೋದು ನಮ್ಮ ರಾಜ್ಯದಲ್ಲಿ ಒಂದು ಸರಾಸರಿ ರೀತಿಯಲ್ಲಿ ನೋಡಿದೆ. ನಾವು ಇವತ್ತು ನಾವು ಲೆಕ್ಕ ತೊಗೊಂಡು, ಸೊ ನಿನ್ನೆಯಿಂದ ಇವತ್ತುವರೆಗೆ 26 ಜನ ಸತ್ತಿದ್ದಾರೆ. ಸೊ ಮೊನ್ನೆದು ಲೆಕ್ಕ ನಾವು ತೊಗೊಂಡೆ, ಮೊನ್ನೆ ಇದು ಶನಿವಾರದಿಂದ ಭಾನುವಾರ ಬೆಳಿಗ್ಗೆವರೆಗೆ 51 ಜನ, ಅದು ಇವತ್ತಿನ ಲೆಕ್ಕ 26 ಇದೆ. ಸೊ ಅದಕ್ಕಾಗಿ ನಾವು ಟ್ವೀಟ್ ಮಾಡಿದ್ದಕ್ಕೆ 51 ಬಹಳ ಒಂದು ದೊಡ್ಡ ಫಿಗರ್. ಅದು ನಮ್ಮ ರಾಜ್ಯದ ಆ್ಯಾವ್ರೇಜ್ ಲಾಸ್ಟ್ ಇಯರ್ 2023ನಲ್ಲಿ 34 ಜನ ಪರ್ ಡೇ ಸತ್ತಿದ್ದಾರೆ. 2022ನಲ್ಲಿ ಪರ್ ಡೇ 32 ಜನ ಸರಾಸರಿ ಸತ್ತಿದ್ದಾರೆ. ಸೊ ಅದು ಇನ್ಕ್ರೀಸ್ ಒಂದು ಏನು ಆಗ್ತಾನೆ ಇದೆ. ಅದು ಕಾರಣ ಏನಿದೆ? ನಂಬರ್ ಆಫ್ ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇದೆ, ರೋಡ್ಗಳು ಚೆನ್ನಾಗೇ ಆಗ್ತಾ ಇದೆ, ಅಲ್ಲಿ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಸಲುವಾಗಿ ಇದು ಆಗ್ತಾ ಇದೆ. ಆದರೂ ಸಹ ನಮ್ಮ ನಾವು ಎಫರ್ಟ್ ನಾವು ಮಾಡ್ತಾ ಇದ್ವಿ. ಸೊ ನಾವೊಂದು ಕಂಟ್ರೋಲ್ ಇಟ್ಕೊಂಡಿದ್ವಿ. ನಿನ್ನೆ ಇದು ಜಾಸ್ತಿ ಆಯಿತು, ಅದಕ್ಕಾಗಿ ಒಂದು ಆತಂಕವಾಯಿತು. ಇದಕ್ಕೆ 51 ಡೈಲಿ ಆಗುತ್ತೆ ಆಗ್ತಿಲ್ಲ, ಆದರೆ ಒಂದು ದಿವಸ ಇದು ಆಗೋದು 40ಕ್ಕಿಂತ ಜಾಸ್ತಿ ಕೂಡ ಆಗಿದರೆ ನಮಗೆ ಒಂದು ಆತಂಕ. ಅದನ್ನು ಈ 50ಕ್ಕಿಂತ ಜಾಸ್ತಿ ಆಗೋಯ್ತು, ಅದು ಜಾಸ್ತಿನ ಆತಂಕ ಆಯಿತು. ಅದರ್ವೈಸ್ ಏನಿದೆ, ನಮ್ಮದು 35 ಮೀರಿ ಸಾಮಾನ್ಯವಾಗಿ ಹೋಗಲ್ಲ. ಆ 35ಕ್ಕಿಂತ ಜಾಸ್ತಿ ಆಗಿದ್ರೆ ನಮಗೆ ಸ್ವಲ್ಪ ಆತಂಕ ಸ್ಟಾರ್ಟ್ ಆಗೋದಕ್ಕೆ. ಇಷ್ಟು ಜನ ಯಾಕೆ ಸಾಯ್ತಾ ಇದ್ದಾರೆ, ಏನು ಮಾಡಬೇಕು, ಎನಾಲಿಸಿಸ್ ಮಾಡಬೇಕು. ನಾವು ಇಂಜಿನಿಯರಿಂಗ್ ಆಗಲಿ, ಎಜುಕೇಷನ್ ಆಗಲಿ, ಆನಂತರ ಇದು ನಾವೆಲ್ಲ ಮಾಡ್ತಾ ಇದ್ವಿ. ಮತ್ತು ಸ್ಟೇಟ್ ರೋಡ್ ಸೇಫ್ಟಿ ಅಥಾರಿಟಿ ಇದೆ, ಆವತ್ತಿಂದ ಕೂಡ ಬಹಳಷ್ಟು ಕೆಲಸ ನಡೀತಾ ಇದೆ. ನಾವು ಲಾಸ್ಟ್ ಇಯರ್ 90 ಕೋಟಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದರು. ನಾವು ಬ್ಯಾಂಗ್ಳೂರು ಸಿಟಿ ಮತ್ತು ಬೇರೆ ಬೇರೆ ಕಡೆ ನಾವು ಅದರ ಬಗ್ಗೆ ಕ್ರಮ ತೊಗೊಂಡಿದ್ದೀವಿ. ಈ ವರ್ಷ ಕೂಡ ರೋಡ್ ಸೇಫ್ಟಿ ಅಥಾರಿಟಿ ವತಿಯಿಂದ ಎಲ್ಲ ಹಣ ಪಾವತಿ ಅದು ಎಲ್ಲರಿಗೆ ನಮಗೆ ಈಗ ಮಾಡ್ತಾರೆ. ನಾವು ಈ ವರ್ಷ ಅದೇ ಹೇಳಿದೆ, ಈಗ ತುಮಕೂರು ಹೈವೇ ಅದು ನ್ಯಾಷನಲ್ ಹೈವೇ ಅದು ಕವರ್ ಮಾಡ್ತಾ ಇದ್ದೀವಿ, ಕೋಲಾರ ಹೈವೇ ಮಾಡ್ತಾ ಇದ್ವಿ, ಕನಕಪುರ ಹೈವೇ ಮಾಡ್ತಾ ಇದ್ವಿ. ಅಂತ ಎಲ್ಲ ಕಡೆ ಸೈನೇಜಸ್ ಹಾಕ್ಸ್ಲಿಕ್ಕೆ ನಾವು ಈ ಕೆಲಸ ಅದು ರಾಷ್ಟ್ರೀಯ ಇದು ಹೆದ್ದಾರಿ ಪ್ರಾಧಿಕಾರದ್ದು ಇದೆ. ಆದರೂ ಕೂಡ ಪೊಲೀಸ್ ಇಲಾಖೆಯಿಂದ ಕೂಡ ಕರ್ನಾಟಕ ಸರ್ಕಾರ ವತಿಯಿಂದ ಕೂಡ ನಾವು ಆ ಕೆಲಸ ನಾವು ಮಾಡ್ತೀವಿ. ಸರ್ ತುಂಬ ಜನ ಯೂತ್ಸ್ಗಳೇ ಅಪಘಾತಕ್ಕೀಡಾಗೋದು, ಒಂದು 28, 29, 30 ಈ ಥರ ಏಜ್ ಅವರು. ಅಂದರೆ ಅಷ್ಟೊಂದು ಕೇರ್ಲೆಸ್ ಇದ್ದಾರ ಯೂತ್ಸು ಏನು ಸರ್? ವೀಕೆಂಡ್ಸಲ್ಲೇ ಮತ್ತೆ ಜಾಸ್ತಿ ಅಪಘಾತಗಳು. ಅದೇ ನಾವು ಸೇಫ್ ಡ್ರೈವಿಂಗ್ದು ಕೆಲವು ಸಿದ್ಧಾಂತಗಳು ಏನಿದೆ ಅದು ಬಿಟ್ಟು ಅವರು ಇದು ಮಾಡೋದು. ಅದಕ್ಕೆ ಸ್ಪೀಡ್ ಲಿಮಿಟ್ ಆಗಲಿ, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಮಾಡೋದು ಆಗಲಿ, ಹೆಲ್ಮೆಟ್ ಧರಿಸೋದು ಆಗಲಿ, ಕಾರ್ನಲ್ಲಿ ಹೋಗುವಾಗ ಇದು ಸೀಟ್ ಬೆಲ್ಟ್ ಹಾಕ್ಸೋದು ಆಗಲಿ, ಇದು ಎಲ್ಲ ಬಹಳ ಮಿನಿಮಮ್ ಪ್ರಿನ್ಸಿಪಲ್ ಇದೆ. ಇದು ಬೇಸಿಕ್ ಪ್ರಿನ್ಸಿಪಲ್ಸ್ ಇದೆ ಸೇಫ್ ನಾವು ಸುರಕ್ಷಿತ ಸಂಚಾರದು. ಅದು ಯಾರು ಕಡೆಗಣಿಸಿ ಯಾರು ಹೋದರೆ, ಈಗ ಬಹಳ ಜನ ಹೋಗ್ತಾರೆ ನಮ್ಮ ನಂದಿ ಹಿಲ್ಸ್ಗೆ ಹೋಗ್ತಾರೆ, ಅಥವಾ ಮೈಸೂರು ಕಡೆ ಹೋಗ್ತಾರೆ, ಅಥವಾ ಬೇರೆ ಕಡೆ ಹೋಗ್ತಾರೆ, ಅದು ಬೈಕ್ ಮೇಲೆ ಹೋಗ್ತಾರೆ. ಮತ್ತು ಕೆಲವು ಸಂದರ್ಭದಲ್ಲಿ ಟ್ರಿಪಲ್ ರೈಡಿಂಗ್ ಮಾಡಿಬಿಡ್ತಾರೆ. ಇವತ್ತು ಕಮಲಾಪುರ ಕಲಬುರಗಿ ಜಿಲ್ಲೆಯಲ್ಲಿ 3 ಜನ ಅದು ಸತ್ತಿದ್ದಾರೆ. ಅವರು ಟ್ರಿಪಲ್ ರೈಡಿಂಗ್ ಮಾಡ್ತಾರೆ, ಹೆಲ್ಮೆಟ್ ಧರಿಸೋದಿಲ್ಲ. ಸೊ ನಾವು ಏನಾದರೂ ಎಷ್ಟು ಮಾಡಿದರೂ ಕೂಡ ಏನು ಮಾಡೋಕ್ಕೆ ಬಚಾವ್ ಮಾಡೋಕ್ಕೆ ಆಗಲ್ಲ. ಸೊ ಜನ ನಮ್ಮ ಜೀವ ಕಾಪಾಡೋದು ಮೊದಲೇ ನಮ್ಮ ಜವಾಬ್ದಾರಿ. ಇದು ಎಲ್ಲರೂ ಅರಿತುಕೊಳ್ಬೇಕು ಈ ವಿಷಯ. ಇದು ನಾವು ಟ್ರಾಫಿಕ್ ಫೈನ್ ನಾವು ಅವ್ರಿಗೆ ಫೈನ್ ಕಲೆಕ್ಷನ್ ಸಲುವಾಗಿ ನಾವು ಕೇಳ್ತಾ ಇಲ್ಲ. ಟ್ರಾಫಿಕ್ ಫೈನ್ ಇದಕ್ಕೆ ಅವ್ರಿಗೆ ಒಂದು ಅರ್ಥ ಮಾಡ್ಕೊಳ್ಬೇಕು. ಈ ಟ್ರಾಫಿಕ್ ನಿಯಮ ಪಾಲಿಸಬೇಕು. ಆ ಟ್ರಾಫಿಕ್ ನಿಯಮ ಯಾಕೆ ಪಾಲಿಸಬೇಕು? ಈ ದಂಡ ತಪ್ಪಿಸ್ಕೊಳ್ಳೋಕ್ಕೆ ಪಾಲಿಸಬಾರ್ದು. ಅವ್ರು ತಮ್ಮ ಜೀವ ಬಚಾವ್ಗೆ ಅವರು ಇದು ಪಾಲಿಸಬೇಕು. ಇದು ಭಾವನೆ ನಮ್ಮ ಪ್ರಕಾರ ಇರಬೇಕು. ಆದರೆ ಒಂದು ದುರದೃಷ್ಟಕರ ವಿಷಯ,
ಜನ ಹೆಲ್ಮೆಟ್ ಇರುತ್ತೆ ಕಾಲ್ ಹತ್ರ ಇಟ್ಕೊಳ್ತಾರೆ, ಅದು ತಲೆ ಮೇಲೆ ಹಾಕಲ್ಲ. ಅವ್ರು ಪೊಲೀಸ್ಗೆ ನೋಡಿದರೆ ಸುಮ್ಮನೆ ಒಂದು ನಾಟಕ ಆಡ್ತಾರೆ, ಇದು ನಮಗೆ ಹೆಲ್ಮೆಟ್ ಇದೆ ನಾನು ಹಾಕಿದ್ದು ನಮಗೆ ದಂಡ ಹಾಕಬಾರ್ದು. ಆ ಉದ್ದೇಶ ಇಲ್ಲ. ಅವ್ರಿಗೆ ಹೆಲ್ಮೆಟ್ ಹಾಕಬೇಕು, ಹೆಲ್ಮೆಟ್ ಜೊತೆಗೆ ಅದು ಸ್ಟ್ರ್ಯಾಪ್ ಹಾಕಬೇಕು. ಭಾಳ ಸತಿ ಆಗೋದಕ್ಕೆ ನೀವು ಒಳ್ಳೆ ಹೆಲ್ಮೆಟ್ ಹಾಕಿದ್ರು ಬಿದ್ದ ಕೂಡಲೇ ಹೆಲ್ಮೆಟ್ ಒಂದು ಕಡೆ ತಲೆ ಒಂದು ಕಡೆ ಹೋಗುತ್ತೆ. ಸ್ಟ್ರ್ಯಾಪ್ ಮಾಡಿಲ್ಲ ಮತ್ತು ಜನ ಅವ್ರಿಗೆ ಇಂಜುರಿ ಎಲ್ಲ ಆಗಿದೆ. ಇದೆಲ್ಲ ವಿಷಯ ನಮ್ಮ ಪ್ರಕಾರ ಜನ ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ಈ ಸಾಯೋರು ಬಹಳಷ್ಟು ಜನ ಅವರು ಬ್ರೇಡ್ ವಿನರ್ಸ್ ಇರ್ತಾರೆ, ಅವರು ಸತ್ತರೆ ಅವ್ರದ್ದು ಕುಟುಂಬದವರು ಅವರು ಬೀದಿ ಪಾಲಾಗ್ಬಿಡ್ತಾರೆ. ಇದು ಎಲ್ಲ ವಿಷಯ ನಮ್ಮ ಪ್ರಕಾರ ಎಲ್ಲರೂ ಯಾರು ರಸ್ತೆ ಮೇಲೆ ಪ್ರಯಾಣ ಮಾಡ್ತಾರೆ ತಮ್ಮ ಗಮನದಲ್ಲಿ, ಮತ್ತು ವಿಶೇಷವಾಗಿ ಡ್ರೈವ್ ಯಾರು ಮಾಡ್ತಾರೆ ಅವರು ಗಮನದಲ್ಲಿ ಇಟ್ಕೊಳ್ಬೇಕು. ಡ್ರೈವರ್ ಯಾರು ಕಾರ್ ಡ್ರೈವರ್ ಆಗಲಿ ಬಸ್ ಡ್ರೈವರ್ ಆಗಲಿ ಅವರು ಗಮನದಲ್ಲಿ ಇಟ್ಕೊಳ್ಬೇಕು. ಅವ್ರದ್ದೇ ಜೀವ ಇಲ್ಲ, ಅವ್ರ ಕೈಲಿ ಬೇರೆನವ್ರದ್ದು ಕೂಡ ಜೀವ ಇದೆ. ಸೊ ಇನ್ನೂ ಅವರು ಹೆಚ್ಚು ಜವಾಬ್ದಾರಿ ತೊಗೊಳ್ಬೇಕು. ಆದರೆ ಅವರು ಬಹುಶಃ ಇದು ಮಾಡಲ್ಲ. ನೋಡಿ ನಿನ್ನೆ ಹಾಸನದಲ್ಲಿ ಅವನು ಡ್ರೈವರ್ ಕೂಡ ಸತ್ತಿದ್ದಾನೆ, ಅವ್ರ ಜೊತೆಗೆ 5 ಜನ ಅವ್ರದ್ದು ಪ್ರಯಾಣಿಕರು ಕೂಡ ಏನಿದ್ದಾರೆ ಅವ್ರಿಗೂ ಸತ್ತಿದ್ದಾರೆ. ಸೊ ಅವ್ರಿಗೆ ಪ್ರಯಾಣಿಕರು ಏನು ತಪ್ಪಿರೋದಿಲ್ಲ, ಡ್ರೈವರ್ದು ತಪ್ಪಿಂದ ಬೇರೆ 5 ಜನದ್ದು ಜೀವ ಹೋಯಿತು. ಸೊ ನಾವು ಯಾವಾಗ ಪ್ರಯಾಣ ಮಾಡ್ತೀವಿ ಡ್ರೈವರ್ ಸ್ವಲ್ಪ ಹೇಳಬೇಕು, ಸ್ವಲ್ಪ ಸಮಾಧಾನದಿಂದ ಗಾಡಿ ನಡೆಸಬೇಕು, ಕುಡಿಯೋದು ಅವರು ಇದು ಮಾಡಬಾರ್ದು, ಮತ್ತು ಸ್ವಲ್ಪ ಅವ್ರಿಗೆ ನಾವು ರೆಸ್ಟ್ ಕೊಡಬೇಕು. ಇದು ಬೇರೆ ಪ್ಯಾಸೆಂಜರ್ಸ್ದು ಕೂಡ ನಮ್ಮ ಪ್ರಕಾರ ಒಂದು ಜವಾಬ್ದಾರಿ ಆಗುತ್ತೆ. ಸರ್, ಹೈವೇಗೆ ಎಂಟರ್ ಆದ್ರೆ ಪೊಲೀಸ್ ಅವ್ರು ಎಲ್ಲೂ ಹಿಡಿಯಲ್ಲ ಅನ್ನೋ ಧೈರ್ಯಕ್ಕೆ ಕುಡ್ಕೊಂಡೇನೆ ಹೋಗ್ಬಿಡ್ತಾರೆ. ಅದು ಒಂದು ಮೇನ್ ರೀಸನ್ ಆಗಿರ್ಬೋದು ಅಪಘಾತಕ್ಕೆ. ಇದನ್ನ ತಡೆಗಟ್ಸ್ಬೋದಲ್ವಾ ಸರ್? ಚೆಕಿಂಗ್ ಕೂಡ ಇಡ್ಬೋದು ಅಂತ. ಇಲ್ಲ ನೋಡಿ, ಡ್ರಂಕ್ ಅಂಡ್ ಡ್ರೈವಿಂಗ್ ನ್ಯಾಷನಲ್ ಹೈವೇ ಮೇಲೆ ಮಾಡೋದು ಅದು ಬಹಳ ನಮ್ಮ ಪ್ರಕಾರ ಕಷ್ಟದ ಕೆಲಸ. ಮತ್ತು ಅದು ಈ ಪೊಲೀಸ್ನವ್ರದ್ದು ಜೀವಕ್ಕೆ ಅದು ಅಪಾಯ ಆಗೋದು ಚಾನ್ಸಸ್ ಇದೆ. ನ್ಯಾಷನಲ್ ಹೈವೇಲಿ ಎಲ್ಲರೂ 100, 120, 125 ಹೋಗ್ತಾರೆ. ನೈಟ್ ಟೈಮ್ ವಿಜಿಲಿಟಿ ಇರಲ್ಲ. ಆ ಟೈಮ್ಗೆ ಪೊಲೀಸ್ನವರು ಅಲ್ಲಿ ಗಾಡಿ ನಿಲ್ಲಿಸೋದು ಅದು ನಮ್ಮ ಪ್ರಕಾರ ಅದು ಸರಿ ಆಗಲ್ಲ. ಟೋಲ್ ಗೇಟ್ ಹತ್ರ ನಾನು ಕೆಲವು ಕಡೆ ಹೇಳಿದ್ದೇನೆ, ಎಲ್ಲಿ ಅವರು ಸ್ಲೋ ಮಾಡ್ತಾರೆ ಗಾಡಿ ನಿಲ್ಲಿಸ್ತಾರೆ ಅಲ್ಲಿ ನಾವು ಸ್ವಲ್ಪ ಚೆಕ್ ಮಾಡಬೇಕು ಇದರ ಬಗ್ಗೆ, ಅದು ನಾವು ಹೇಳಿದ್ದೀವಿ. ಆದರೆ ಟೋಲ್ ಗೇಟ್ ಬಿಟ್ಟು ಮತ್ತು ಅಲ್ಲಿ ಕೂಡ ಜಾಮ್ ಆಗಬಾರ್ದು, ಅದು ಕೂಡ ನಾವು ನೋಡಬೇಕು. ಅದು ಒಂದು ಗಲಾಟೆ ಆಗಬಾರ್ದು. ನಾವು ಅಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಇದು ಚೆಕ್ ಮಾಡಲಿಕ್ಕೆ ಹೋದರೆ ಭಾಳ ಜಾಮ್ ಆಗಿದ್ರೆ ಅದು ಒಂದು ಸಮಸ್ಯೆ ಆಗುತ್ತೆ. ಸೊ ಅದು ಕೂಡ ನಾವು ಮಾಡೋದು ಇದ್ದರೆ ನಾವು ಅಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಟೋಲ್ ಗೇಟ್ ಹತ್ರ ನಾವು ಪ್ರಯತ್ನ ಮಾಡ್ಬೋದು. ಆದರೆ ಅದು ಬಿಟ್ಟು ಬೇರೆ ಕಡೆ ನಾವು ಮಾಡಿದರೆ ಅದು ನಮ್ಮ ಪ್ರಕಾರ ನಮ್ಮ ಸಿಬ್ಬಂದಿಗೆ ನಮ್ಮ ಅಧಿಕಾರಿಗಳಿಗೆ ಅದು ಜೀವಿಕೆ ಅಪಾಯ ಆಗುತ್ತೆ. ಭಾಳ ಕಡೆ ಆರ್ತಿ ಆಗಿದೆ, ಯಾವಾಗ ಅವರು ವೆಹಿಕಲ್ ಚೆಕಿಂಗ್ ಮಾಡ್ತಾ ಇದ್ದು ಅದೇ ಟೈಮ್ಗೆ ನಮ್ಮ ಜನ ಸತ್ತಿದ್ದಾರೆ. ಸೊ ನಾವು ಅದು ನಮ್ಮ ಪ್ರಕಾರ ಅಡ್ವೈಸಬಲ್ ಇಲ್ಲ. ರಾಷ್ಟ್ರೀಯ ಸಿಟಿ ಏರಿಯಲ್ಲಿ ನೀವು ಮಾಡ್ಬೋದು, ಬ್ಯಾಂಗ್ಳೂರ್ ಸಿಟಿಲಿ ಮಾಡ್ಬೋದು, ಟೌನ್ ಏರಿಯಲ್ಲಿ ಮಾಡ್ಬೋದು, ಅಲ್ಲಿ ನೀವು ಮಾಡ್ಬೋದು. ಆದರೆ ನೀವು ನ್ಯಾಷನಲ್ ಹೈವೇ ಮಾಡೋಕ್ಕೆ ಆಗಲ್ಲ. ಬ್ಯಾಂಗ್ಳೂರ್ ಸಿಟಿದು ನೀವು ಎಕ್ಸಿಟ್ ಪಾಯಿಂಟ್ ಎಂಟ್ರಿ ಪಾಯಿಂಟ್ ಅವರು ಮಾಡ್ತಾರೆ, ಅಲ್ಲಿ ಅವರು ಬ್ಯಾಂಗ್ಳೂರ್ ಸಿಟಿಲಿ ಅವ್ರು ಮಾಡ್ತಾರೆ. ಆದರೆ ನೀವು ಈಗ ನಾವು ಹೊಸಕೋಟೆ ಹತ್ರ ಚೆಕ್ ಮಾಡೋದು ಅಥವಾ ಮಾಲೂರು ಹತ್ರ ಚೆಕ್ ಮಾಡೋದು, ಈ ಕಡೆ ನಾವು ಇದು ಮೈಸೂರು ಹೆದ್ದಾರಿ ಮೇಲೆ ನಿಂತ್ಕೊಂಡು ಚೆಕ್ ಮಾಡೋದು ನೈಟ್ ಟೈಮ್ ಅದು ನಮ್ಮ ಪ್ರಕಾರ ಅಡ್ವೈಸಬಲ್ ಇಲ್ಲ. ಔಟ್ಸ್ಕರ್ಟ್ಸ್ ನೀವೇನು ಹೇಳಿದ್ರೆ ನಾವು ಕೂಡ ಹೇಳ್ತೀವಿ, ಯಾವಾಗ ಎಲ್ಲಿ ಎಂಟ್ರಿ ಪಾಯಿಂಟ್ ಎಕ್ಸಿಟ್ ಪಾಯಿಂಟ್ ಇದೆ ಅಲ್ಲಿ ಚೆಕ್ ಮಾಡಿ. ಎಕ್ಸಿಟ್ ಪಾಯಿಂಟ್ ಏನಿದೆ ನೀವು ಹೇಳಿದಿರಿ, ಅಲ್ಲಿಂದ ಕುಡ್ಕೊಂಡು ಜನ ಆ ಕಡೆ ಹೋಗಬಹುದು, ಅದು ಒಂದು ಚಾನ್ಸಸ್ ಇರುತ್ತೆ. ಸೊ ಅದು ನಾವು ಹೇಳ್ತಾ ಇದ್ದೀವಿ, ಇನ್ನೂ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಹೇಳ್ತೀವಿ. ಈ ಮೈಸೂರು ರೋಡ್ ಅಂತ ಬಂದಾಗ ಅನೇಕ ಅಂದ್ರೆ ಲೈಕ್ ರಾಸ್ತಾ ಕೆಫೆ, ಫಿಲ್ಟರ್ ಕೆಫೆ, ಈ ತರ ಅನೇಕ ಕೆಫೆಗಳು ಇದಾವೆ ಸರ್. ಅಂದ್ರೆ ನೈಟ್ ಎಲ್ಲಾನು ತೆಗ್ದಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಬೆಂಗಳೂರಿಂದ ತುಂಬಾ ಜನ ಟ್ರಾವೆಲ್ ಮಾಡ್ತಾರೆ, ಎಸ್ಪೆಷಲಿ ಯೂತ್ಸು. ಓವರ್ ಟೇಕಿಂಗು, ಓವರ್ ಸ್ಪೀಡಿಂಗ್ ಜಾಸ್ತಿ ಇದೆ. ಇದನ್ನ ಹೇಗೆ ತಡೆಯಬಹುದು ಸರ್? ಇಲ್ಲ ನೋಡಿ, ಅದು ನಾವು ಈಗ ಓವರ್ ಸ್ಪೀಡಿಂಗ್ ಅಥವಾ ಏನಿದೆ ಈಗ 10-15 ದಿವಸದಲ್ಲಿ ಅದು ನಾವು ಆಟೋಮೆಟಿಕ್ ರಿಕಾರ್ಡಿಂಗ್ ಈಗಲೇ ಆಗ್ತಾ ಇದೆ. ಆದರೆ 10-15 ದಿವಸದಲ್ಲಿ ಅವ್ರಿಗೆ ನೋಟಿಸ್ ಕೂಡ ಹೋಗುತ್ತೆ, ರಿಯಲ್ ಟೈಮಲ್ಲಿ ಅವರು ಆಗಿದ್ದ ಕೂಡಲೇ ಅವ್ರಿಗೆ ನೋಟಿಸ್ ಹೋಗುತ್ತೆ. ಸೊ ನಾವು ಆ ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ. ಆದರೆ ನಮ್ಮ ಪ್ರಕಾರ ಬಹಳಷ್ಟು ಕಂಟ್ರೋಲ್ಗೆ ಇದು ನಮ್ಮ ಮೈಸೂರು ಹೈವೇಲಿ ಬಂದಿದೆ, ಭಾಳಷ್ಟು ಕಂಟ್ರೋಲ್ಗೆ ಬಂದಿದೆ. ಆದರೆ ಯಾರು ಈಗ ಓವರ್ ಸ್ಪೀಡ್ ಮಾಡ್ತಾ ಇದ್ದಾರೆ, ನಾವು ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದು ಒಂದು ಮಾದರಿ ಹಾಗೆ ನ್ಯಾಷನಲ್ ಹೈವೇಲಿ ಪೊಲೀಸ್ ಇಲಾಖೆ ಅಥವಾ ಈ ರಾಜ್ಯ ಸರ್ಕಾರ ವತಿಯಿಂದ ಅದು ನಾವು ಈಗ ಮಾಡ್ತಾ ಇದ್ವಿ. ಅಲ್ಲಿ ಒಂದು ಸೆಕ್ಷನಲ್ ಸ್ಪೀಡ್ ಸಿಸ್ಟಮ್ ಮಾಡಿದ್ವಿ. ನೀವು ಯಾವ ಕಡೆ ನೀವು ಓವರ್ ಸ್ಪೀಡ್ ಮಾಡಿದರೆ ನಮಗೆ ಗೊತ್ತಾಗ್ಬರೋದು. ಅಲ್ಲಿ ನಿಮ್ಮದು ಆ್ಯಾವ್ರೇಜ್ ಸ್ಪೀಡ್ ಜಾಸ್ತಿ ಆಯಿತು ಗೊತ್ತಾಗೋದಕ್ಕೆ ನೀವು ಓವರ್ ಸ್ಪೀಡ್ ಮಾಡಿದರೆ ಮತ್ತು ನಿಮಗೆ ದಂಡ ಬೀಳ್ತಿದೆ. ಅದು ರಿಕಾರ್ಡಿಂಗ್ ಈಗಲೇ ಆಗ್ತಾ ಇದೆ. ನಾವು ಟೆಸ್ಟ್ ಮಾಡ್ತಾ ಇದ್ವಿ, 2-3 ದಿವಸದಲ್ಲಿ ಆ ಟೆಸ್ಟ್ ಇದು ಆಗುತ್ತೆ. ಮತ್ತು ಜನಕ್ಕೆ ನಾವು 10 days ಟೈಮ್ ಕೊಡ್ತೀವಿ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ. ಇದು ಸೆಕ್ಷನಲ್ ಸ್ಪೀಡ್ ನಾವು ಕೂಡ ಮಾಡಿದ್ವಿ, ನೀವಕ್ಕೆಲ್ಲ ಇದು ಕ್ಯಾಮ್ರಾ ಇಲ್ಲ, ಸೊ ಇಲ್ಲಿ ಚೆಕ್ ಆಗ್ತಾ ಇಲ್ಲ, ಆರ್ತಿ ಅವರು ಅದು ಅನ್ಕೊಳ್ಬಾರ್ದು. ನಾವು ಇಡೀ ಸ್ಟೇಜ್ದು ನಾವು ಇದು ಕ್ಯಾಲ್ಕುಲೇಷನ್ ನಾವು ಮಾಡ್ತಾ ಇದ್ವಿ. ಸೊ ಆ ಒಂದು ನಾವು ಅವರಿಗೆ ತಿಳುವಳಿಕೆ ಕೊಟ್ಬಿಟ್ಟು ಮತ್ತು ಇನ್ನೂ ಅಲ್ಲಿ ನಾವು ನಾವು ಮಾಡ್ತೀವಿ.
ಅಂಡ್ ಇನ್ನೊಂದು ಸರ್, ನೀವು ಮೈಸೂರು ಬ್ಯಾಂಗ್ಳೂರ್ ಹೈವೇ ಕೂಡ ವಿಸಿಟ್ ಮಾಡಿದ್ರಿ ಲಾಸ್ಟ್ ಟೈಮ್. ತುಂಬಾ ಅಪಘಾತಗಳಾಗ್ತಾ ಇದೆ, ಅದನ್ನ ತಡಿಬೇಕು ಅಂತ ಹೇಳಿ. ಈಗ ನೀವು ಆಟೋಮೆಟಿಕ್ ಕ್ಯಾಮ್ರಾಸ್ನ ಕೂಡ ಅಳವಡಿಸ್ತಾ ಇದ್ದೀರಾ. ಇದರಿಂದ ನಿಜವಾಗ್ಲೂ ಜನ ಜಾಗ್ರತೆ ಪಡ್ಕೋತಾರ, ಅಂದ್ರೆ ಜಾಗ್ರತೆಯಿಂದ ಓಡಾಡ್ತಾರ ಸರ್ ರಸ್ತೆಯಲ್ಲಿ? ತುಂಬಾ ಕೇರ್ಲೆಸ್ ಇದ್ದಾರೆ. ನೋಡಿ, ಜನಕ್ಕೆ ದಂಡ ಬೀಳುವವರೆಗೆ ಅವರು ಮತ್ತೆ ಜಾಗೃತಿ ನಮ್ಮ ಪ್ರಕಾರ ಆಗಲ್ಲ. ಅವ್ರು ಮಾತ್ರ ಕ್ಯಾಪ್ಚರ್ ಮಾಡಿದರೆ ಅದು ಸಾಲೋದಿಲ್ಲ. ನಾವು ಅದು ಯಾವುದು ಸಿಸ್ಟಮ್ ಡಿವೈಸ್ ಮಾಡಬೇಕು, ಅವ್ರಿಗೆ ದಂಡ ತುಂಬಕ್ಕೆ ಅದು ಅವರು ದಂಡ ತುಂಬಬೇಕು. ದಂಡ ತುಂಬಿದರೆ ಮಾತ್ರ ಅವ್ರಿಗೆ ಫೀಲ್ ಆಗೋದಕ್ಕಿಲ್ಲ ಇದು ಮಾಡಬಾರ್ದು, ಅದರ್ವೈಸ್ ಯಾರು ತಿಳ್ಕೊಳ್ತಾರೆ ಬರೀ ಇದು ಕ್ಯಾಪ್ಚರ್ ಮಾಡಲಿಕ್ಕಿದೆ. ಆದರೆ ನಾವು ಈ ವ್ಯವಸ್ಥೆನಲ್ಲಿ ನಾವು ನಿಮಗೆ ಹೇಳಿದ್ವಿ ಅವರು ವೈಲೇಷನ್ ಮಾಡಿದ ಕೂಡಲೇ ಅವ್ರಿಗೆ ಮೆಸೇಜ್ ಬರುತ್ತೆ. ಅವ್ರದ್ದು ಯಾರು ಓನರ್ ಇದ್ದಾರೆ ವೆಹಿಕಲ್ದು, ತಕ್ಷಣ ಮೆಸೇಜ್ ನಿಮ್ಮ ಗಾಡಿ ಇದು ಏನಿದೆ ಇದು ವೈಲೇಷನ್ ಮಾಡಿದರೆ, ಇಲ್ಲಿ ಓವರ್ ಸ್ಪೀಡ್ ಮಾಡ್ತಾ ಇದ್ರು, ಸೀಟ್ ಬೆಲ್ಟ್ ಹಾಕಿರಲಿಲ್ಲ, ರಾಂಗ್ ಲೇನಲ್ಲಿ ಇದ್ರು, ಇದು ಎಲ್ಲ ಒಂದೇ ಇದರಲ್ಲಿ ಬರುತ್ತೆ ಅವರಿಗೆ. ಆ ನಂತರ ನಾವು ಡೇ ಟೈಮ್ ನಾವು ನೋಡ್ತೀವಿ ಕೆಲವು ನಮ್ಮ ಟ್ಯಾಬ್ ತೊಗೊಂಡು ಅವ್ರು ರಿಯಲ್ ಟೈಮ್ಲಿ ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ಅವ್ರಿಗೆ ನಿಲ್ಲಿಸ್ಬಿಟ್ಟು ಅವ್ರಿಗೆ ನಾವು ಆ ಟ್ಯಾಬ್ಗೆ ಬರೋದಕ್ಕೆ ಈ ಗಾಡಿ ವೈಲೇಟ್ ಮಾಡಿದರೆ ಅಲ್ಲಿ ಜನರೇಟ್ ಅಲರ್ಟ್ ಆಗುತ್ತೆ. ಅಲರ್ಟ್ ಮಾಡ್ಕೊಂಡು ಅವ್ರಿಗೆ ನಿಲ್ಲಿಸ್ಬಿಟ್ಟು ಮತ್ತೆ ಅವ್ರ ಮೇಲೆ ನಾವು ಮಾಡ್ತೀವಿ. ಮತ್ತು ಬೇರೆ ಕೆಲವು ವೈಲೇಷನ್ ನೈಟ್ ಟೈಮ್ ಕೂಡ ಅವರು ಮಾಡಿದರೆ, ಸೀರಿಯಸ್ ವೈಲೇಷನ್ ಇದ್ದರೆ ಅವ್ರಿಗೆ ಬೆನ್ನು ಹತ್ತಿಬಿಟ್ಟು ನಾವು ಮತ್ತೆ ಅದು ಮಾಡಬೇಕಾಗತ್ತೆ. ಸರ್, ಈಗ ಲೈಸೆನ್ಸ್ ಅಂತ ಬಂದ್ರೆ ತುಂಬಾ ಜನ ಚಿಕ್ಕ ಹುಡುಗರ ಹತ್ರ ಎಲ್ಲ ಇವಾಗ ಅಂದ್ರೆ ಒಂದು 18 ಇಯರ್ಸ್ ಬಂದಿದೆ ಅಂತ ಲೈಸೆನ್ಸ್ ಕೊಟ್ಬಿಡ್ತಾರೆ. ಅಷ್ಟು ಸೇಫ್ ಡ್ರೈವಿಂಗ್ ಇರಲ್ಲ ಅವರಿಗೆ. ಇದ್ರ ಬಗ್ಗೆ ಏನ್ ಕ್ರಮ ತಗೋಬಹುದು ಸರ್? ಅಲ್ಲ ನೋಡಿ, ಇದು RTO ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ವಿಷಯ. ಇದು ಲೈಸೆನ್ಸ್ದು ಪೊಲೀಸ್ಗೆ ಸಂಬಂಧ ಬರಲ್ಲ. ಆದರೆ ನಾನು ಅಷ್ಟೇ ಹೇಳೋದು, ಸರಿಯಾದ ರೀತಿಯಿಂದ ಡ್ರೈವಿಂಗ್ ಟೆಸ್ಟ್ ತೊಗೊಂಡು ಲೈಸೆನ್ಸ್ ಅದು ಕೊಡಬೇಕು, ಅದು ಒಂದು. ಮತ್ತು ಕೆಲವು ಜನ ಲೈಸೆನ್ಸ್ ಇಲ್ಲದೆ ಬಹಳ ಪ್ರಯಾಣ ಮಾಡ್ತಾರೆ. ಸಮಸ್ಯೆ ಅಲ್ಲಿ ಕೂಡ ಬರೋದು. 20% ಜನ ಏನಿದ್ದಾರೆ ಅವ್ರ ಕಡೆ ಲೈಸೆನ್ಸ್ನೇ ಇರಲ್ಲ. ನಿನ್ನೆ ಕಗ್ಲಿಪುರ ಹತ್ರ ಒಂದು ಘಟನೆ ಆಗಿದೆ. ಅದು ಒಬ್ಬ ಚಿಕ್ಕ ಮಗು ಮೇಲೆ ಒಂದು ಯಾರೋ ಹುಡುಗಿ ಅದು ಗಾಡಿ ಓಡಿಸಿದ್ದಾಳೆ, ಅವಳು ಸತ್ತಿದ್ದಾಳೆ. ಆದರೆ ಈಗ ಅವ್ರದ್ದು ಲೈಸೆನ್ಸಿಂಗ್ ಸ್ಟೇಟಸ್ ಬಹುಶಃ ಅವ್ರ ಲೈಸೆನ್ಸ್ನೇ ಇಲ್ಲ. ಸೊ ಲೈಸೆನ್ಸ್ ಇಲ್ಲದೆ ಜನ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವುದು ಇರಲ್ಲ. ಇದು ನಾವು ನೋಡಬೇಕು. ಈ ಲೈಸೆನ್ಸ್ ಇಲ್ಲದೆ ಅದು ಮಾಡೋದು, ಮತ್ತು ಮೈನರ್ ಕೆಲವು ಜನ ಅವರು ಇದು ಮಾಡ್ತಾರೆ. ಸೊ ಸೆಕ್ಷನ್ 199A IMV ಆ್ಯಕ್ಟ್ ಪ್ರಕಾರ ಮೈನರ್ಸ್ ಮೇಲೆ ಕೂಡ, ಮೈನರ್ಸ್ ಇಲ್ಲ, ಮೈನರ್ದು ತಂದೆ ಇದು ಯಾರು ಗಾರ್ಜಿಯನ್ ಇರ್ತಾರೆ, ಆ ವೆಹಿಕಲ್ದು ಓನರ್ ಇರ್ತಾರೆ, ಅವರ ಮೇಲೆ 3 ವರ್ಷವರೆಗೆ ಅದು ಅವ್ರಿಗೆ ಇದು ಇಂಪ್ರಿಸನ್ಮೆಂಟು ಅಲ್ಲಿ ಶಿಕ್ಷೆ ಇದೆ. ಸೊ ಜನಕ್ಕೆ ಗೊತ್ತಿರಲಿ ಅವ್ರಿಗೆ ಮಕ್ಕಳಿಗೆ ಏನಿದೆ ಕೊಡಬಾರ್ದು. ಮತ್ತು ವಿದೌಟ್ ಲೈಸೆನ್ಸ್ ಅವ್ರಿಗೆ ಕೊಟ್ಟರೆ ಇನ್ನೂ ಅವ್ರಿಗೆ ಜಾಸ್ತಿ ಶಿಕ್ಷೆ ಆಗುತ್ತೆ. ಅದೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಲೈಸೆನ್ಸಿಂಗ್ ಪ್ರಾಸೆಸ್ ಏನಿದೆ ಅದು ಲೈಸೆನ್ಸಿಂಗ್ ನಮ್ಮ ಪ್ರಕಾರ ಬಹಳ ಕಡೆ ಈಗ ಒಂದು ಇದು ಆಟೋಮೆಟಿಕ್ ಟೆಸ್ಟಿಂಗ್ ಟ್ರ್ಯಾಕ್ ಅದು ಎಲ್ಲ ಬರ್ತಾ ಇದೆ. ಅದು ಆಗಿದ ನಂತರ ನಮ್ಮದು ಅನಿಸಿಕೆ ಇದಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಆದರೂ ಸಹ ಈಗ ಕೂಡ ನಮ್ಮ ಪ್ರಕಾರ ಯಾರಿಗೆ ಡ್ರೈವಿಂಗ್ ನೈಪುಣ್ಯತೆ ಇದೆ ಅವ್ರಿಗೆ ಟೆಸ್ಟ್ ಕಂಡಕ್ಟ್ ಮಾಡಿಕೊಂಡು ಸರಿಯಾದ ರೀತಿಯಿಂದ ಲೈಸೆನ್ಸ್ ಕೊಡಬೇಕು. ಸರ್, ಅಂದ್ರೆ ಯಾವ ತರ ಜನ ಪಾಲಿಸ್ಬೇಕು ಸರ್? ಏನೆಲ್ಲ ರೂಲ್ಸ್ನ ಪಾಲಿಸಿದ್ರೆ ನಮ್ಮ ಲೈಫ್ನ, ನಾವು ಬೇರೆಯವ್ರ ಲೈಫ್ನ ಸೇವ್ ಮಾಡಿ ಅಂತಾನು ಹೇಳಕ್ಕಾಗಲ್ಲ, ನಮ್ಮ ಜೀವದ ಮೇಲೆ ನಮಗೆ ಜವಾಬ್ದಾರಿ ಇರಬೇಕು. ಏನೆಲ್ಲ ರೂಲ್ಸ್ನ ಫಾಲೋ ಮಾಡಿದ್ರೆ ಈ ಆಕ್ಸಿಡೆಂಟ್ಸ್ನ ಅಲ್ಲ, ಅದು ನೋಡಿ, ನಾನು ಮೊದಲೇ ಹೇಳಿದ್ದಕ್ಕೆ ಬೇಸಿಕ್ ರೂಲ್ಸ್ ಇದೆ. ನಾವು ಸ್ಪೀಡ್ ಲಿಮಿಟ್ ಏನಿದೆ ಫಾಲೋ ಮಾಡಬೇಕು. ಕುಡ್ಕೊಂಡು ಡ್ರೈವರ್ ಇದು ಮಾಡಬಾರ್ದು. ಸರಿಯಾದಿಂದ ಅವ್ರಿಗೆ ರೆಸ್ಟ್ ಸಿಗಬೇಕು. ಯಾರು ಫ್ರಂಟ್ನಲ್ಲಿ ಕೂತಿದ್ದಾರೆ, ಡ್ರೈವರ್ ಆಗಲಿ ಪ್ರಯಾಣಿಕ ಆಗಲಿ, ಅವರು ಸೀಟ್ ಬೆಲ್ಟ್ ಧರಿಸಬೇಕು ಯಾವಾಗ ಅವರು ಹೈವೇಲಿ ಹೋಗ್ತಾರೆ. 2 ವೀಲರ್ನವರು ಏನಿದ್ದಾರೆ ಅವರು ಕೂಡ ಗತಿ ಸೀಮಾದಲ್ಲಿರಬೇಕು, ಹೆಲ್ಮೆಟ್ ಹಾಕಬೇಕು, ಸ್ಟ್ರ್ಯಾಪ್ ಮಾಡಬೇಕು. ಇದೆಲ್ಲ ಇದೆ. ಬಹಳಷ್ಟು ಜನ ಗೂಡ್ಸ್ ವೆಹಿಕಲ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ, ಅದು ಮಾಡಬಾರ್ದು. ಯಾಕೆಂದರೆ ಡ್ರೈವರ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ. ಮತ್ತು ನಾವು ನೋಡಬೇಕು ಯಾವ ಡ್ರೈವರ್ ಯಾರು ಇದ್ದಾನೆ ಅವನಿಗೆ ಸುಮ್ಮನೆ ನಾವು ಯದ್ವಾ ಲೈಸೆನ್ಸ್ ತೊಗೊಂಡು ಅದು ಮಾಡೋದು ಬೇಡ. ಅವನಿಗೆ ಡ್ರೈವಿಂಗ್ ಸ್ಕಿಲ್ಸ್ ಏನಿದೆ ಅದು ಇರಬೇಕು. ಯಾಕೆಂದರೆ ಯಾರಿಗೆ ಡ್ರೈವಿಂಗ್ ಸ್ಕಿಲ್ಸ್ ಇರುತ್ತೆ ಅವರು ಗಾಡಿ ಕಂಟ್ರೋಲ್ ಮಾಡ್ಬೋದು ಯಾವ ಪರಿಸ್ಥಿತಿಯಲ್ಲಿ. ಆದರೆ ಡ್ರೈವಿಂಗ್ ಸ್ಕಿಲ್ಸ್ ಇಲ್ಲ ಅಥವಾ ಇದು ಪಾಟ್ ಹೋಲ್ ಕೂಡ ಬಂದರೆ ಅವನು ಆಕ್ಸಿಡೆಂಟ್ ಮಾಡಿಬಿಡ್ತಾನೆ. ಯಾರಿಗೆ ಗಾಡಿ ಮೇಲೆ ಕಂಟ್ರೋಲ್ ಇಲ್ಲ ಮತ್ತು ಇಂಜಿನಿಯರಿಂಗ್ ಡಿಫೆಕ್ಟ್ ಅಥವಾ ಬೇರೆ ಡಿಫೆಕ್ಟ್ ಆಗಿದ್ದ ಕಾರಣ ವಿಜಿಬಿಲಿಟಿ ಇರಲ್ಲ, ಮತ್ತು ಅವನಿಗೆ ಇದಕ್ಕೆ ಆಕ್ಸಿಡೆಂಟ್ ಆಗೋದು ಚಾನ್ಸಸ್ ಜಾಸ್ತಿ ಇದೆ. ಎಕ್ಸ್ಪರ್ಟ್ ಡ್ರೈವರ್ ಇದ್ದರೆ ಅವರು ಕೆಲವು ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಕೂಡ ಏನಾದರೂ ವಿಜಿಬಿಲಿಟಿ ಕಮ್ಮಿ ಇದೆ ಅಥವಾ ಗಾಡಿ ಇದು ಏನಾದರೂ ಅಲ್ಲಿ ರೋಡ್ ಕಂಡೀಷನ್ ಸರಿ ಇಲ್ಲ, ಅಲ್ಲಿ ಅವರು ಏನಾದರೂ ಕಂಟ್ರೋಲ್ ಮಾಡ್ಬೋದು. ಸೊ ಸ್ಟಿಯರಿಂಗ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದು ಯಾವ ಡ್ರೈವರ್ಗೆ ಅದು ಬಹಳ ಮುಖ್ಯ ಇದೆ. ಯಾವ ಡ್ರೈವರ್ಗೆ ಯಾರು ಸುಮ್ಮನೆ ಅಲ್ಲಿ ಅವ್ರಿಗೆ ಜಸ್ಟ್ ಗಾಡಿ ನಡೆಸ್ಲಿಕ್ಕೆ ಬರುತ್ತೆ ಅಷ್ಟೇ ಅದು ಸಾಲೋದಿಲ್ಲ. ಯಾರು ನ್ಯಾಷನಲ್ ಹೈವೇಗೆ, ಯಾರು ಎಸ್ಟೇಟ್ ಹೈವೇಗೆ ಹೋಗ್ತಾರೆ ಅವ್ರಿಗೆ ಸ್ಟಿಯರಿಂಗ್ ಮೇಲೆ ಕಂಟ್ರೋಲ್ ಇರಬೇಕು, ಅವ್ರಿಗೆ ಕಾನ್ಫಿಡೆನ್ಸ್ ಇರಬೇಕು. ಆ ರೀತಿ ಡ್ರೈವರ್ಗೆ ಮಾತ್ರ ನಮ್ಮ ಪ್ರಕಾರ ಯಾವುದು ಟ್ರಿಪ್ ಹೋಗುವಾಗ ಅಥವಾ ನಾವು ಏನಾದರೂ ಈ ನ್ಯಾಷನಲ್ ಹೈವೇ ಪ್ರಯಾಣ ಮಾಡ್ತೀವಿ, ಎಸ್ಟೇಟ್ ಹೈವೇ ಪ್ರಯಾಣ ಮಾಡ್ತೀವಿ,
ಅವ್ರಿಗೆ ಮಾತ್ರ ನಾವು ಉಪಯೋಗ ಮಾಡಬೇಕು. ಸುಮ್ಮನೆ ಯಾರು ಈ ಹೊಸವರು ಹುಡುಗರು ಇರ್ತಾರೆ, 20 ವರ್ಷ ಅದು 21 ವರ್ಷ ಅದು ಅವ್ರಿಗೆ ಜಾಸ್ತಿ ಬರೋದಿಲ್ಲ, ಅವರು ಜಸ್ಟ್ ಗಾಡಿ ನಡೆಸ್ಲಿಕ್ಕೆ ಬರುತ್ತೆ, ಅವರು ಓವರ್ ಸ್ಪೀಡ್ ಮಾಡೋದು ಟೆಂಡೆನ್ಸಿ ಇರುತ್ತೆ. ಈ ರೀತಿ ಡ್ರೈವರ್ಗೆ ನಾವು ಅವಾಯ್ಡ್ ಮಾಡಬೇಕು. ಸರ್, ಟ್ರಕ್ಗಳ ನಡುವೆನೆ ಜಾಸ್ತಿ ಅಪಘಾತಗಳು ಆಗಿರೋದು, ತುಂಬಾ ಟ್ರಕ್ಗಳು ಹೊಡೆದಿರೋ ಕಾರ್ಗೆ, ಈ ತರಾನೇ ಅನೇಕ ನ್ಯೂಸ್ಗಳು ಅಲ್ಲ, ಅದು ಜಾಸ್ತಿ ಇಲ್ಲ ನೋಡಿ. ಬಹಳ ಫಿಗರ್ಸ್ ಇದೆ. 60% ಕೇಸಿನಲ್ಲಿ ಹೆಚ್ಚೆಚ್ಚಾಗಿ ನಮ್ಮ ರಾಜ್ಯದಲ್ಲಿ 2 ವೀಲರ್ಸ್ ಇನ್ವಾಲ್ವ್ಮೆಂಟ್ ಇದೆ. ಆ ನಂತರ ಟ್ರಕ್ಗಳು ನಾವು ಹೇಳ್ಬೋದು ಕಿ 10 to 15% ಕೇಸೇಜ್ ಆಗ್ಬೋದು, ಆದರೆ ಅದು ಇರ್ತದೆ. ಆದರೆ ಟ್ರಕ್ಕಿಂದ ಇದೆ ಬನ್ಕಿ ನಿನ್ನೆ ಕೂಡ ಆಗಿದೆ, ಅದು ಕಾರ್ ಡ್ರೈವರ್ದು ಏನಿದೆ ತಪ್ಪಿಂದ ಮತ್ತೆ ಇಲ್ಲಿ ಹೆಚ್ಚೆಚ್ಚಾಗಿ ಅದು ಆಗಿರೋದು. ಸೊ ನಾವು ಟ್ರಕ್ ಡ್ರೈವರ್ ಕೂಡ ಇರ್ತದೆ, ಭಾಳ ಸರ್ತಿ ಅದೇನು ಮಾಡ್ತಾರೆ, ಅವರು ಹೈವೇ ಮೇಲೆ ಹಾಗೆ ನಿಲ್ಲಿಸಿರ್ತಾರೆ. ಸೊ ನಾವು ಅದು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇರ್ತೀವಿ. ಅವ್ರಿಗೆ ಹೈವೇ ಪೆಟ್ರೋಲ್ಗೆ ನಾವು ಹೇಳ್ತೀವಿ ಕಿ ಅವ್ರಿಗೆ ಯಾರಿಗೆ ನಿಲ್ಲಿಸಲಿಕ್ಕೆ ಬಿಡಬಾರ್ದು, ಮತ್ತು ಅವರು ಓವರ್ಟೇಕ್ ಮಾಡುವಾಗ ಸ್ವಲ್ಪ ನೋಡಬೇಕು. ಮತ್ತು ಲೇನ್ ಡಿಸಿಪ್ಲಿನ್ ಏನಿದೆ, ಅದು ಹೆವಿ ವೆಹಿಕಲ್ಸ್ ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಬೇಕು. ಅದು ನಾವು ಸೈನ್ ಬೋರ್ಡ್ಸ್ ಕೂಡ ನಾವು ಹಾಕ್ಸ್ತಾ ಇದ್ವಿ ಕಿ ಅದು ಇದು ಸ್ಲೋ ಮೂವಿಂಗ್ ವೆಹಿಕಲ್ ಅವರು ಲೆಫ್ಟ್ ಲೇನ್ನಲ್ಲಿ ಇರಬೇಕು, ಅವರು ರೈಟ್ ಲೇನ್ಗೆ ಬರಬಾರ್ದು. ಇದು ಎಲ್ಲ ನಾವು ಹೇಳ್ತಾ ಇದ್ವಿ. ಮತ್ತು ಲೇನ್ ವೈಲೇಷನ್ ಸಲುವಾಗಿ ನಾವು ಹೆವಿ ವೆಹಿಕಲ್ಸ್ ಮೇಲೆ ನಾವು ಕೇಸ್ ಹಾಕ್ತಾ ಇದ್ವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.